ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಂ ಸುರಗುರುಂ ಹೃದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪಮಾದ್ಯಮೀಶಂ ವಂದೇ ಭವಗ್ನಮವರಾಧುರಸುತ್ತವಂದ್ಯಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನರಶ್ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇಲ್ಲಿ ತಥೋ ಜಯಮುದೀರಯೇತ್ ಎಂಬಲ್ಲಿ ಜಯಗ್ರಂಥದಲ್ಲಿ ಭಗವದ್ಗೀತೆ ವಿಜಯ ಗ್ರಂಥ ಅಂತ. ಆದ್ದರಿಂದ ಮಹಾಭಾರತಕ್ಕೇ ಜಯ ಅಂತೇಳಿ ಹೆಸರು. ಅದರಲ್ಲಿ ಭಗವದ್ಗೀತೆ ವಿಜಯ. ಆದ್ದರಿಂದಲೇ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನಂಜಯ ತತ್ರ ಶ್ರೀ ವಿಜಯ ಭೂತಿ ಅಂಥೇಳಿ ಮಹಾಭಾರತದ ಜಯಗ್ರಂಥದ ಮಧ್ಯದಲ್ಲಿರತಕ್ಕಂತಹ ಇನ್ನೊಂದು ವಿಜಯ ಗ್ರಂಥ ಅಂತ ಹೇಳಿ ತಿಳಿಸೋಕ್ಕೋಸ್ಕರ ವಿಜಯ ಅಂತ ಹೇಳಿ ಶಬ್ದವನ್ನು ಹಾಕಿದ್ದಾರೆ ಅಂತ ತಿಳ್ಕೊಳ್ಬೋದು. ಅಂತೂ ಜಯಗ್ರಂಥದ ಮಧ್ಯದಲ್ಲಿ ಇರತಕ್ಕಂತಹ ಭಗವದ್ಗೀತೆ. ಈ ಭಗವದ್ಗೀತೆಯ ಉಪದೇಶ ಯಾಕೆ ಮಾಡಿದರು ಅಂದರೆ ಯುದ್ಧದ ಮೊದಲಿನಲ್ಲಿ ನಾವು ಪ್ರಾರ್ಥನೆ ಏನು ಮಾಡಬೇಕು, ಜಯ ಸಿಗಬೇಕು ಅಂತ. ಆದ್ದರಿಂದ ಜಯ ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡಬೇಕಾದ್ರೆ ಜಯಗ್ರಂಥವನ್ನೇ ವಿಜಯ ಗ್ರಂಥವನ್ನೇ ಹೇಳಬೇಕು. ಆದ್ದರಿಂದ ಗೀತೆಯ ಒಂದು ಪ್ರಸ್ತಾಪ ಉದ್ಗಮ ಅದು ಮಹಾಭಾರತ ಯುದ್ಧದ ಮೊದಲಿನಲ್ಲಿ ಆಗಲಿಕ್ಕೆ ಕಾರಣ ಏನೆಂದರೆ ಯುದ್ಧದ ಮೊದಲು ನಮ್ಮ ಎಲ್ಲರ ಪ್ರಾರ್ಥನೆ ಇರೋದು ಜಯದ ಪ್ರಾರ್ಥನೆ. ಯುದ್ಧದಲ್ಲಿ ನನಗೆ ಜಯ ಆಗಬೇಕು ಅಂತ. ಆದ್ದರಿಂದ ಜಯ ಆಗಬೇಕಾದರೆ ಜಯ ಕೊಡತಕ್ಕಂತಹ ಗ್ರಂಥ ಅದು ಭಗವದ್ಗೀತೆ. ಆದ್ದರಿಂದ ಕೃಷ್ಣ ಅದೇ ಸಮಯದಲ್ಲಿ ಅದನ್ನು ಉಪದೇಶ ಮಾಡಿದ ಅಂತ ತಿಳ್ಕೊಳ್ಬೇಕು. ಇದು ಭಗವಾನ್ ಉವಾಚ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಎಲ್ಲ ಕಡೆ ಭಗವಾನ್ ಉವಾಚ ಅಂತ ಬರ್ತಾ ಇದೆ. ವಾಸ್ತವಿಕವಾಗಿ ಕೃಷ್ಣ ಉವಾಚ ಅಂತ ಹೇಳ್ಬೋದಿತ್ತು. ಅರ್ಜುನ ಉವಾಚ ಅಂತ ಹೇಳಿ ಬರ್ತದೆ. ಅರ್ಜುನ ಉವಾಚ ಅಂತ ಬಂದ ಹಾಗೇ ಕೃಷ್ಣ ಉವಾಚ ಅಂತೇಳಿ ಹೇಳಬೇಕಿತ್ತು. ಭಗವಾನ್ ಉವಾಚ ಅಂತೇಳಿ ಅಲ್ಲಿ ಯಾಕೆ ಹೇಳಿದರು ಹೇಳಿದರೆ ಇದು ಭಗವಂತನ ಉದ್ದೇಶ, ಅರ್ಜುನನ ಉದ್ದೇಶ ಅಲ್ಲ. ಈ ಗ್ರಂಥದ ಉದ್ಗಮ ಏನುಂಟು ಅದು ಭಗವದ್ ಅವತಾರದ ಉದ್ದೇಶ. ಇದು ಗೀತೆಯನ್ನು ಉಪದೇಶ ಮಾಡಿದ್ದು ಕೃಷ್ಣ ಅವತಾರದ ಉದ್ದೇಶ ರೂಪವಾಗಿ ಅದನ್ನು ಉಪದೇಶ ಮಾಡ್ತಾನೆ. ಅದಕ್ಕೋಸ್ಕರ ಆಚಾರ್ಯರು ಈಗ ಪ್ರಸ್ತಾಪದಲ್ಲಿ ಭಾಷ್ಯದಲ್ಲಿ ಅವತಾರದ ಉದ್ದೇಶವನ್ನು ಹೇಳ್ತಾ ಇದ್ದಾರೆ. ಇಲ್ಲದ್ರೆ ಅವತಾರದ ಉದ್ದೇಶವನ್ನು ಯಾಕೆ ಹೇಳಬೇಕು? ಭೀಷ್ಮ ಪರ್ವದಲ್ಲಿ ಬರತಕ್ಕಂತಹ ಗ್ರಂಥ ಇದು. ಭೀಷ್ಮ ಪರ್ವದಲ್ಲಿ ಯುದ್ಧದ ಎಲ್ಲ ವರ್ಣನೆಗಳು ಬಂದಿದೆ, ಯಾವ ಘಟ್ಟಕ್ಕೆ ಬಂದಿದೆ ಎಂಬುದನ್ನು ವರ್ಣನೆ ಮಾಡಿದ್ದಾರೆ. ಆಮೇಲೆ ಯುದ್ಧದ ಆದಿಯಲ್ಲಿ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ ಅಂತ ಹೇಳಿ ಅದನ್ನು ಹೇಳಬಹುದಿತ್ತು. ಅದು ಬಿಟ್ಟು ವ್ಯಾಸಾವತಾರ ಯಾಕಾಯಿತು, ಅವತಾರದ ಉದ್ದೇಶ ಇದನ್ನು ಯಾಕೆ ವರ್ಣನೆ ಮಾಡ್ತಾರೆ? ಒಂದು ಉದ್ದೇಶ ಈ ಗ್ರಂಥದ ಪ್ರಾಮಾಣ್ಯವನ್ನು ಮತ್ತು ಅವಶ್ಯಕತೆಯನ್ನು ಅನುಬಂಧ ಚತುಷ್ಟಯವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಹೇಳಿದ್ದು ಅಂತ. ಮತ್ತೊಂದು ಉದ್ದೇಶ ಏನು ಹೇಳಿದರೆ ಇದು ಭಗವಂತನ ಉದ್ದೇಶ ಹೊರತು ಅರ್ಜುನನ ಉದ್ದೇಶ ಅಲ್ಲ. ಕೃಷ್ಣ ಕಾಯ್ತಾ ಇದ್ದ ಈ ಸಂದೇಶವನ್ನು ಜಗತ್ತಿಗೆ ಕೊಡುವುದಕ್ಕೋಸ್ಕರನೇ ಅವತಾರ ಮಾಡಿದ್ದು. ಈ ಒಂದು ಸಂದೇಶವನ್ನು ಯಾವ ಸಂದರ್ಭದಲ್ಲಿ ಕೊಡುವುದು ಅಂತ ಕಾಯ್ತಾ ಇದ್ದ. ಆದ್ದರಿಂದ ಈಗ ಸರಿಯಾದ ಸಂದರ್ಭ ಬಂತು. ಅರ್ಜುನ ಅಂತೂ ತಾನು ವಾಪಸ್ ಹೋಗ್ತೇನೆ ಅಂತ ಹೇಳ್ತಾ ಇದ್ದೇನೆ. ಆದ್ದರಿಂದ ಇದೇ ಸಂದರ್ಭದಲ್ಲಿ ನಾನು ಉದ್ದೇಶ ಮಾಡಿದಂತಹ ಈ ಸಂದೇಶವನ್ನು ಕೊಡಬೇಕು ಅಂತ. ಅದಕ್ಕೋಸ್ಕರ ಗೀತೆಯಲ್ಲಿ ಎಲ್ಲ ಕಡೆ ಭಗವಾನ್ ಉವಾಚ ಅಂತೇಳಿ ಬರ್ತಾಯಿದೆ. ಹಾಗಾದರೆ ಇದು ಭಗವಂತನ ಒಂದು ಮೂಲ ಉದ್ದೇಶ. ಆದ್ದರಿಂದ ಭಗವಾನ್ ಉವಾಚ ಅಂತ, ಕೃಷ್ಣ ಉವಾಚ ಅಂತ ಹೇಳೋದನ್ನು ಬಿಟ್ಟು ಭಗವಾನ್ ಉವಾಚ ಅಂತ ಹೇಳಲಿಕ್ಕೆ ನಾನು ಕಲ್ಪನೆ ಮಾಡಿದಂತಹ ಒಂದು ಕಾರಣ. ಅದು ಭಗವಂತನ ಉದ್ದೇಶ. ದೇವರು ಅವತಾರ ಮಾಡಿದ್ದೇ ಗೀತೋಪದೇಶ ಮಾಡೋದಕ್ಕೋಸ್ಕರ. ಆದ್ದರಿಂದ ಭಗವಾನ್ ಉವಾಚ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಉವಾಚ ಅಂತೇಳಿ ಹೇಳುವಾಗ ಮತ್ತೊಂದು ನಾವು ನೆನಪಿಡಬೇಕಾದಂತಹ ಅಂಶ ಏನೆಂದರೆ ಇದೆಲ್ಲ ವೇದವ್ಯಾಸರ ಮಾತು. ಗೀತೆ ಓದುವವರೆಲ್ಲ ಧೃತರಾಷ್ಟ್ರ ಹೇಳಿದ, ಸಂಜಯ ಹೇಳಿದ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆದರೆ ಸಂಜಯ ಹೇಳಿದ ಅಂತ ಹೇಳಿದವರು ಯಾರು? ಧೃತರಾಷ್ಟ್ರ ಹೇಳಿದ ಅಂತ ಹೇಳಿದವರು ಯಾರು? ವೇದವ್ಯಾಸರು. ಆದ್ದರಿಂದ ಇಲ್ಲಿ ಧೃತರಾಷ್ಟ್ರ ಉವಾಚ ಅಂತೇಳಿ ಹೇಳಿದವರು ವೇದವ್ಯಾಸರು, ಸಂಜಯ ಉವಾಚ ಅಂತೇಳಿ ಹೇಳಿದವರು ವೇದವ್ಯಾಸರು. ಆದ್ದರಿಂದ ವೇದವ್ಯಾಸರೇ ಇದರಲ್ಲಿ ಮೂಲ ಕರ್ತೃಗಳು ಅಂತ ತಿಳಿಸೋದಕ್ಕೋಸ್ಕರ ಆಚಾರ್ಯರು ಮೊದಲು ವೇದವ್ಯಾಸ ಅವತಾರದ ಈ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ದೇವಂ ನಾರಾಯಣಂ ನತ್ವ
ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಷ್ಟಾನ್ ಗೀತಾರ್ಥಂ ವಕ್ಷಾಮಿ ದೇಶತಃ ಅಂತೇಳಿ. ಇದರಲ್ಲಿ ನಿನ್ನೆ ದಿವಸ ನಾರಾಯಣ ಶಬ್ದದ ಒಂದು ಮಹತ್ವವನ್ನು ಕೂಡ ಹೇಳಿದ್ದೆವು. 18ರ ಮಹತ್ವ ನಾರಾಯಣ ಶಬ್ದ, ಅದು 18ರ ವಿಸ್ತಾರ ಅಂಥೇಳಿ. ಅದರಿಂದಲೇ ಇನ್ನೊಂದು ಅಂಶ ಏನು ಹೇಳಿದರೆ, ಸ್ವಾಮಿಗಳೆಲ್ಲ ಹೆಸರನ್ನು ಇಟ್ಕೊಳ್ಳುವಾಗ 108, 1008 ಶಕ್ತಿ ಅನುಸಾರ ಅವರು ಇಟ್ಕೊಳ್ತಾರೆ. ಕೆಲವರು 108 ಇಟ್ಕೊಳ್ತಾರೆ, ಕೆಲವರು ಕೊನೆಗೆ ಅದರ ಸ್ಪರ್ಧೆ ಬಂದರೆ ಕೊನೆಗೆ ಅನಂತಶ್ರೀ ವಿಭೂಷಿತ ಅಂತೇಳಿ ಹಾಕ್ತಾರೆ. ಅದನ್ನು ಹೇಳ್ತೇನೆ. ಇದರ ಅರ್ಥ ಏನು ಹೇಳಿದರೆ, ಹೆಸರಿನಲ್ಲಿ 108, 1008 ಹಾಕುವ ಉದ್ದೇಶ ಏನೆಂದರೆ, ಆಚಾರ್ಯರ ಉದ್ದೇಶ ಸ್ವಾಮಿಗಳೆಲ್ಲ ದೇವರ ಹೆಸರನ್ನು ಹಾಕ್ಕೊಳ್ಬೇಕು ಅಂತ. ಆದ್ದರಿಂದ ದೇವರ ಹೆಸರನ್ನು ಹಾಕಲಿಕ್ಕೆ ಕಷ್ಟ ಆಗ್ತದೆ, ಜಾಗ ಸಾಕಾಗೋದಿಲ್ಲ. ಅದಕ್ಕೆ ನಂಬರ್ನಲ್ಲಿ ದೇವರ ಹೆಸರನ್ನು ಹಾಕೋದಕ್ಕೋಸ್ಕರ 108, 18 ಹಾಕಬೇಕು. ಇನ್ನು ಹೆಚ್ಚು ಮಹತ್ವವನ್ನು ತಿಳಿಸಬೇಕಾದ್ರೆ 108, ಇನ್ನೂ ಮಹತ್ವವನ್ನು ತಿಳ್ಕೋಬೇಕಾದ್ರೆ 1008. ಕೊನೆಗೆ ಅದಕ್ಕೆ ಎಂಡಿಂಗ್ ಏನಂದರೆ ಅನಂತಶ್ರೀ ವಿಭೂಷಿತ ಅಂತ ಹೇಳಿ ಆಮೇಲೆ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ 18 ಎಂಬುದು ನಾರಾಯಣನ ಒಂದು ಸಂಖ್ಯೆ. ಆದ್ದರಿಂದ ಎಲ್ಲರ ಹೆಸರಿನಲ್ಲಿಯೂ ಕೂಡ ನಾರಾಯಣನ ಉಲ್ಲೇಖ ಬೇಕು ಎಂಬುದಾಗಿ 108 ಅಂತೇಳಿ ಹಾಕೋದು. ಯಾಕಂದರೆ 18 ಎಂಬುದು ನಾರಾಯಣನದ್ದೇ ಸಂಖ್ಯೆ ಆದ್ದರಿಂದ ಅದರದ್ದೇ ವಿಸ್ತರಣೆ 108, 1008. ಆದ್ದರಿಂದಲೇ ಕಾಣಿಕೆಯೆಲ್ಲ ಇಡುವಾಗ 100 ರೂಪಾಯಿ ಇಡಬಾರ್ದು, 108 ರೂಪಾಯಿ ಇಡೋದು. ಯಾಕೆಂದರೆ 108 ಎಂಬುದು ಡೈರೆಕ್ಟ್ ನಾರಾಯಣನಿಗೆ ಹೋಗ್ತದೆ. ನಾವು ಪಿನ್ ನಂಬರೆಲ್ಲ ಹಾಕುವಾಗ ಕರೆಕ್ಟಾದ ನಂಬರನ್ನು ಹಾಕಿದರೆ, ಅವರ ಅಕೌಂಟ್ ನಂಬರ್ ಹಾಕಿದರೆ ಅವರಿಗೂ ಹೋಗ್ತದೆ, ಇಲ್ಲಂದರೆ ಬೇರೆ ಎಲ್ಲಿಗೋ ಹೋಗಿಬಿಡ್ತದೆ. ಅದಕ್ಕೋಸ್ಕರ ನಮ್ಮ ಕಾಣಿಕೆ ಡೈರೆಕ್ಟ್ ನಾರಾಯಣನಿಗೆ ಹೋಗಬೇಕು ಎಂಬ ಉದ್ದೇಶದಿಂದ ಆ ನಾರಾಯಣದ್ದೇ ಅಕೌಂಟ್ ನಂಬರು 18. ಆದ್ದರಿಂದ 18, 108, 1008. ಆಚಾರ್ಯರು ಎಲ್ಲ ಸ್ವಾಮಿಗಳ ಶಿಷ್ಯರಿಗೆ ಹೆಸರಿಟ್ಟಾಗ ದೇವರ ಹೆಸರನ್ನೇ ಇಟ್ಟಿದ್ದಾರೆ. ಉಪೇಂದ್ರ ತೀರ್ಥರು, ನರಹರಿ ತೀರ್ಥರು, ಶ್ರೀರಾಮ ತೀರ್ಥರು, ಋಷಿಕೇಶ ತೀರ್ಥರು ಎಲ್ಲ ನಾರಾಯಣನ ಹೆಸರನ್ನು ಇಟ್ಟಿದ್ದಾರೆ. ಆಚಾರ್ಯರ ಉದ್ದೇಶ ಸ್ವಾಮಿಗಳ ಹೆಸರಿನಲ್ಲೇ ದೇವರ ಉಲ್ಲೇಖ ಬರಬೇಕು ಅಂತ. ಅದನ್ನು ದೇವರ ಉಲ್ಲೇಖವನ್ನು ವಿಸ್ತಾರವಾಗಿ ಮಾಡಲಿಕ್ಕೆ ಬಾರದೆ ಹೋದದ್ದರಿಂದ 18 ಅಂತೇಳಿ. ಕೇರಳದಲ್ಲಿ ರಾಜರುಗಳು ಎಲ್ಲ ಹೆಸರು, ತಿರುವನಂತಪುರದ ರಾಜರುಗಳ ಹೆಸರೆಲ್ಲ ವಿಷ್ಣು ಅಂತೇಳಿ, ಪ್ರತಿಯೊಬ್ಬರಿಗೂ ವಿಷ್ಣು ಅಂತೇಳಿ ಹೆಸರು. ವಿಷ್ಣು ದೇವರ ಹೆಸರನ್ನೇ ಇಟ್ಕೊಳ್ಬೇಕು, ವಿಷ್ಣುದಾಸ ಅಂತ ಹೇಳಿ. ಅದೇ ರೀತಿ ಆಚಾರ್ಯರು ಸ್ವಾಮಿಗಳ ಹೆಸರಿನಲ್ಲಿ ದೇವರ ಹೆಸರು ಇರಬೇಕು ಅಂಥೇಳಿ, ಅದಕ್ಕೋಸ್ಕರ ದೇವರ ಹೆಸರನ್ನು ನೇರವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಆದ್ದರಿಂದ 108, 1008 ಅಂಥೇಳಿ ಈ ರೀತಿಯ ಒಂದು ಸಂಪ್ರದಾಯ ಬರಲಿಕ್ಕೆ ಕಾರಣ ಏನೆಂದರೆ, 18 ಎಂಬುದು ನಾರಾಯಣನದ್ದೇ ನಂಬರು. ಯಾಕಂದರೆ ನಾರಾಯಣ ಎಂಬಂತಹ ನಾಮವನ್ನು ಸಂಖ್ಯೆಗೆ ಅದನ್ನು ಪರಿವರ್ತನೆ ಮಾಡಿದಾಗ 18 ಆಗ್ತದೆ. ನಿನ್ನೆ ದಿವಸ ಹೇಳಿದೆ, ನಾ ಅಂದರೆ 5, ತಾತ ದಾದ ನಾ, ರಾ ಅಂದರೆ 2, ಯಾ ಅಂದರೆ 1, ರಾ ಅಂದರೆ 2, ಯಾ ಅಂದರೆ 1, 8 ಆಯಿತು. ನಾ ಅಂದರೆ ಚಾಚಾ ಜಾನ ಟಾಟಾ ಡಾಡಣ, ನಕಾರ 10, 10 ಕೂಡಿಸಿ 8, 18. ಅಲ್ಲಿ ಆ ವರ್ಗಗಳಲ್ಲಿ ಅದನ್ನು ಎಲ್ಲಿಂದಲೂ ಪ್ರಾರಂಭ ಮಾಡ್ಬೋದು, ಕಕಗನ ಟಟ ಡಡಣ ಈ ರೀತಿಯಾಗಿ. ಅದರಿಂದ 10 ಕೂಡಿಸಿ 8, 18. ನಾರಾಯಣ ಎಂಬುದು ಹೆಸರೇ 18 ಹೇಳ್ತಾ ಇದೆ. ಭಗವಂತನ ಹೆಸರುಗಳಲ್ಲಿ 18 ಪ್ರತಿನಿಧಿಸುವ ಹೆಸರು ನಾರಾಯಣ. ಅದಕ್ಕೋಸ್ಕರ ನಾರಾಯಣ 18 ಎಂಬುದು ಬಹಳ ಮುಖ್ಯವಾದದ್ದು. ಇನ್ನು ಜಯ ಎಂಬಂತಹ ಹೆಸರು ಕೂಡ 18 ಹೇಳ್ತಾ ಇದೆ. ಯಾ ಅಂದರೆ 1, ಜ ಅಂದರೆ 8, 81 ಅಂಕಾನ ವಾಮಗತೋಗತಿ, ಅದನ್ನು ಬಲದಿಂದ ಎಡಕ್ಕೆ ಓದಬೇಕು. 18 ಜಯ ಗ್ರಂಥವು 18, ಮಹಾಭಾರತ ಗ್ರಂಥವು ಕೂಡ 18 ಹೇಳ್ತದೆ. ಪ್ರತಿಪಾದ್ಯನಾದಂತಹ ನಾರಾಯಣನು ಕೂಡ 18 ಆಗಿದೆ. ಆದ್ದರಿಂದ ಅಂತಹ 18 ಎಂದೂ ಮರೆಯಬಾರದು. ಇಡೀ ಜಗತ್ತಿನ ಒಂದು ಕ್ರೋಢೀಕರಣದ ಸಂಖ್ಯೆ 18. ಸಂಖ್ಯೆಗಳ ಕ್ರೋಢೀಕರಣವು 18. ಸಂಖ್ಯೆಗಳ ಅಂತಿಮ ಸಂಖ್ಯೆ 9 ಮಾತ್ರ. 8, 1, 9. ಅದರ ಆಚೆ ಬೇರೆ ಸಂಖ್ಯೆ ಇಲ್ಲ. ಉಳಿದ ಸಂಖ್ಯೆಯನ್ನೇ ಜೋಡಿಸಿ ಹೊಸ ಸಂಖ್ಯೆಯನ್ನು ಮಾಡೋದು ಹೊರತು ಮೂಲಭೂತವಾಗಿ ಸಂಖ್ಯೆ ಇರೋದು 9. ಆದ್ದರಿಂದ ಅದು 18 ಹೇಳ್ತದೆ. ಈ ರೀತಿ 18 ಎಂಬುದು ಶ್ರೀಮನ್ನಾರಾಯಣನ ಒಂದು ಖಾಸ ಒಂದು ನಂಬರ್. ಆದ್ದರಿಂದ ಅದನ್ನು ಎಲ್ಲ ಕಡೆ ನಾವು ಮಾಡಬೇಕು. ಹೇಗೆ ಆಧಾರ್ ಕಾರ್ಡಿನ ಸಂಖ್ಯೆಯನ್ನು ಎಲ್ಲ ಕಡೆ ಅದನ್ನು ಮೆನ್ಷನ್ ಮಾಡಬೇಕು. ಇಲ್ಲ ಅಂದರೆ ಅದು ಎಲ್ಲೆಲ್ಲೋ ಹೋಗಿಬಿಡ್ತದೆ. ಹಾಗೆಯೇ 18 ಎಲ್ಲ ಕಡೆಯಲ್ಲಿಯೂ ಕೂಡ ಉಪಯೋಗಿಸಿದರೆ ಅದು ಭಗವಂತನ ಉಲ್ಲೇಖವಾಗ್ತದೆ ಎಂಬ ದೃಷ್ಟಿಯಲ್ಲಿ 18 108 ಇತ್ಯಾದಿಗಳನ್ನು ಹಾಕೋದು. ಆದ್ದರಿಂದ ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ. ವಿವರ್ಜಿತ ಎಂಬಲ್ಲಿ ವಿ ಶಬ್ದಕ್ಕೆ ಅರ್ಥವನ್ನು ನಿನ್ನೆ ಹೇಳಿದ್ದೇವೆ. ವರ್ಜಿತ ಅಂತೇಳಿ ಎಷ್ಟು ಹೇಳಿದರೆ ದೋಷ ಬಂದು ಹೋಗಿದೆ ಅಂತೇಳಿ ಅರ್ಥ ಆಗ್ತದೆ. ವಿವರ್ಜಿತ ಅಂದರೆ ಬಾರದೇನೆ ಹೋದದ್ದು.
ದೋಷ ಎಂದೂ ಬರಲಿಲ್ಲ. ಆದ್ದರಿಂದ ವಿಶೇಷಣ ವರ್ಜಿತ ಅಂತ ಅರ್ಥ. ಪರಿಪೂರ್ಣಂ. ಆಮೇಲೆ ಪೂರ್ಣತೆಯಲ್ಲಿಯೂ ಕೂಡ ಪರಿ ಎಂಬಂತಹ ಶಬ್ದವನ್ನು ಯಾಕೆ ಹಾಕಿದ್ದಾರೆ ಅಂದರೆ ಪೂರ್ಣತೆಯಲ್ಲಿ ಅನೇಕ ವಿಧ ಇದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂಥೇಳಿ ಪೂರ್ಣತೆಯಲ್ಲಿ ತಾರತಮ್ಯ ಉಂಟು. ಪೂರ್ಣತೆ ಅಂದರೆ ಒಂದೇ ರೀತಿಯ ಪೂರ್ಣತೆ ಇಲ್ಲ. ಈಗ ಬಾವಿಯೂ ಪೂರ್ಣ, ಕೆರೆಯೂ ಪೂರ್ಣ, ನದಿಯೂ ಪೂರ್ಣ, ಸಮುದ್ರವೂ ಪೂರ್ಣ. ಆದರೆ ಬಾವಿಯಲ್ಲಿರುವ ನೀರು ಕಡಿಮೆ, ಕೆರೆಯಲ್ಲಿರುವ ನೀರು ಜಾಸ್ತಿ, ನದಿಯಲ್ಲಿರುವ ನೀರು ಎಲ್ಲವೂ ಪೂರ್ಣವಾದರೂ ಕೂಡ ಆ ಪೂರ್ಣತೆಯಲ್ಲಿ ಒಂದು ತಾರತಮ್ಯ ಇದೆ. ಆದ್ದರಿಂದ ಭಗವಂತನಲ್ಲಿರತಕ್ಕಂಥ ಪೂರ್ಣತೆ ಅದು ಬಾವಿಯ ಪೂರ್ಣತೆಯ ಅಥವಾ ಕೆರೆಯ ಪೂರ್ಣತೆಯ ಅಥವಾ ನದಿಯ ಪೂರ್ಣತೆಯ, ಯಾವ ಪೂರ್ಣತೆಯನ್ನು ಇಟ್ಟುಕೊಂಡಿದ್ದೀರಿ ಅಂತೇಳಿ ಪ್ರಶ್ನೆ ಬಂದರೆ ಪರಿಪೂರ್ಣ, ಪರಿತಃ ಪೂರ್ಣ, ಅದಕ್ಕಿಂತ ಆಚೆ ಪೂರ್ಣತೆ ಇಲ್ಲ. ಆದ್ದರಿಂದ ಪೂರ್ಣತೆಯ ಅಂತಿಮ ಒಂದು ಘಟ್ಟ ಅಂಥೇಳಿ ಅರ್ಥ. ಅನಂತ್ಯದಲ್ಲಿಯೂ ಕೂಡ ಹಾಗೆ. ಅನಂತ ಅಂತೇಳಿ ಹೇಳಿದರೆ ಎಲ್ಲ ಅನಂತಗಳು ಒಂದೇ ಅಲ್ಲ, ಅನಂತದಲ್ಲಿ ತಾರತಮ್ಯ ಉಂಟು. ಆದ್ದರಿಂದ ಅನಂತ ಹೇಳುವಾಗ ಪರಮಾನಂತ ಅಂತೇಳಿ ಹೇಳಬೇಕು. ಹಾಗಿದ್ರೆ ಮಾತ್ರ ಅದು ಭಗವಂತನದ್ದು ನಾವು ಉಲ್ಲೇಖ ಮಾಡಿದಾಗ ಆಗ್ತದೆ. ಹಾಗೆ ಪೂರ್ಣ ಅಂತೇಳಿ ಹೇಳಿದರೆ ಅದರಲ್ಲಿ ಅಪೂರ್ಣತೆಯನ್ನು ಬಂದಿರಲಿಕ್ಕೆ ಅವಕಾಶ ಉಂಟು. ಯಾಕೆ ಬಾವಿ ಪೂರ್ಣ ಹೇಳಿದರೆ ಕೆರೆಯಷ್ಟು ಪೂರ್ಣ ಅಲ್ಲ ಅಂಥೇಳಿ ಅರ್ಥ ಆಗ್ತದೆ. ಅಪೂರ್ಣತೆಯ ಒಂದು ಸಂಶಯ ಬರ್ತದೆ. ಆದ್ದರಿಂದ ಅಪೂರ್ಣತೆಯ ಸಂಶಯ ಬರಬಾರದಿಂದ ಪರಿತಃ ಪೂರ್ಣ, ಸರ್ವಾತ್ಮನ ಪೂರ್ಣ. ಅನಂತದಲ್ಲಿಯೂ ಕೂಡ ತಾರತಮ್ಯ ಹೇಗಿದೆ ಅಂದರೆ ಈಗ ಎಷ್ಟು ದಿವಸಗಳು ಸಂದವು ಇಷ್ಟ ತನಕ ಅನಂತ ದಿವಸಗಳು, ಆದಿಯೇ ಇಲ್ಲ. ಎಷ್ಟು ಗಂಟೆಗಳು ಇಷ್ಟ ತನಕ ಅದು ಅನಂತ, ಎಷ್ಟು ನಿಮಿಷಗಳು ಅದು ಅನಂತ, ಎಷ್ಟು ಕ್ಷಣಗಳು ಅದು ಅನಂತ. ಹಾಗಿದ್ರೆ ಎಲ್ಲ ಅನಂತವೂ ಒಂದೇಯಾ? ಅಲ್ಲ. ದಿನಗಳು ಎಷ್ಟು ಸಂಧಿವೆಯೋ ಅದಕ್ಕಿಂತ ಹೆಚ್ಚು ಗಂಟೆಗಳು ಸಂಧಿವೆ, ಗಂಟೆಗಳು ಎಷ್ಟು ಸಂಧಿವೆಯೋ ಅದಕ್ಕಿಂತ ಹೆಚ್ಚು ನಿಮಿಷಗಳು ಸಂಧಿವೆ, ನಿಮಿಷಗಳು ಎಷ್ಟು ಸಂಧಿವೆಯೋ ಅದಕ್ಕಿಂತ ಹೆಚ್ಚು ಸೆಕೆಂಡುಗಳು ಸಂಧಿವೆ. ಎಲ್ಲವೂ ಅನಂತವೇ, ಆದರೂ ಅದರಲ್ಲಿ ತಾರತಮ್ಯ ಉಂಟು. ಅನಂತದಲ್ಲಿಯೂ ತಾರತಮ್ಯ ಹೇಗೆ ಇದೆಯೋ ಹಾಗೆಯೇ ಪೂರ್ಣತೆಯಲ್ಲಿಯೂ ಕೂಡ ತಾರತಮ್ಯ ಇದೆ. ಆದ್ದರಿಂದ ಭಗವಂತನ ಸ್ವರೂಪವನ್ನು ನೀವು ಯಾವ ಪೂರ್ಣತೆಯಿಂದ ನೀವು ತಿಳ್ಕೊಳ್ತೀರಿ ಹೇಳಿದರೆ ಪರಿಪೂರ್ಣ. ಅದಕ್ಕೋಸ್ಕರ ಪರಿಪೂರ್ಣಂ ಎಂಬಂತಹ ವಿಶೇಷಣವನ್ನು ಕೊಟ್ಟಿದ್ದಾರೆ. ಗುರುನ್ ಚ ಆನ್ ಬಹುವಚನಕ್ಕೆ ಅರ್ಥವನ್ನು ನಿನ್ನೆ ಹೇಳಿದ್ದೇವೆ. ಆನ್ ಅಂತೇಳಿ ಭಗವಂತನನ್ನು ಆಯಿತಿ ಬ್ರಹ್ಮ ಅಂತೇಳಿ ಬ್ರಹ್ಮರೂಪಿಯಾದಂತಹ ಗುರು ನನಗೆ, ದೇವರಿಗೆ ಆಚಾರ್ಯರಿಗಾಗುವಾಗ ಗುರು ಸಾಕ್ಷಾತ್ ಭಗವಂತನೇ ಗುರು. ಮತ್ತೊಂದು ಲಕ್ಷ್ಮೀದೇವಿ ಗುರುಗಳು, ಅದೇ ರೀತಿ ಬ್ರಹ್ಮದೇವರು ಕೂಡ ಗುರುಗಳು. ಇಲ್ಲಿ ಬಹುವಚನ ಹಾಕಲಿಕ್ಕೆ ಇನ್ನೊಂದು ಕಾರಣ ಏನು ಹೇಳಿದರೆ ಬ್ರಹ್ಮದೇವರು ಒಂದು ರೀತಿ ಗುರುಗಳ ಹಾಗೆ ಆಚಾರ್ಯರಿಗೆ ಸಮಾನರಾದರೂ ಕೂಡ ಮಾನನೀಯರು. ಆದ್ದರಿಂದಲೇ ಸುಂದರಕಾಂಡದಲ್ಲಿ ಸಮಾನನೀಯ ಏವಮೇ ತಥೋತ್ತರ ಮಾನಯಾಮ್ಯಹಂ. ಬ್ರಹ್ಮದೇವರು ವಾಯುದೇವರು ಇಬ್ಬರು ಸಮಾನರಾದರೂ ಕೂಡ ಬ್ರಹ್ಮದೇವರಿಗೆ ವಾಯುದೇವರು ಗೌರವ ಕೊಡ್ತಾರೆ. ಯಾಕೆ ಅಂತೇಳಿ ಹೇಳಿದರೆ ನನಗಿಂತ ಮೊದಲಿದ್ದವರು ಅಂತ. ಆ ಬ್ರಹ್ಮದೇವರು ಕೂಡ ಒಬ್ಬರೇ ಅಲ್ಲ, ಮೋಕ್ಷದಲ್ಲಿ ಅನಂತ ಬ್ರಹ್ಮದೇವರಿದ್ದಾರೆ. ಈಗಾಗಲೇ ಒಂದೊಂದು ತಂಡ ಬ್ರಹ್ಮದೇವರ ನೇತೃತ್ವದಲ್ಲಿ ಮೋಕ್ಷಕ್ಕೆ ಹೋಗಿ ಆಗಿದೆ. ಆ ಹಿಂದೆ ಹೋದಂಥ ಬ್ರಹ್ಮರು ಕೂಡ ಇವರಿಗೆ ಗುರುಗಳೇ. ಆದ್ದರಿಂದ ಆನ್ ಅಂತ ಹೇಳಿ ಬಹುವಚನ ಹೇಳಲಿಕ್ಕೆ ಕಾರಣ ಏನಂದರೆ ನನ್ನ ಒಂದು ರೀತಿಯಲ್ಲಿ ಗುರು ಅಂತ ಹೇಳಿ ಪರಿಗಣಿಸಲ್ಪಡ್ತಕ್ಕಂಥ ಬ್ರಹ್ಮವರು ಅವರು ಅನಂತ ಇದ್ದಾರೆ, ಅದಕ್ಕೋಸ್ಕರ ಬಹುವಚನ. ಲಕ್ಷ್ಮೀದೇವಿ ಇದ್ದಾಳೆ, ನಾರಾಯಣ ಇದ್ದಾನೆ, ಅದಕ್ಕೋಸ್ಕರ ಆನ್ ಅಂತ ಹೇಳಿ ಬಹುವಚನದಿಂದ ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಗುರುಗಳು ಅಂತೇಳಿ ಹೇಳಿದರೆ ಗುರುಗಳು ಅಂತ ಅರ್ಥ ಅಲ್ಲ, ಗುರುಸ್ಥಾನ ಅಂತೇಳಿ ಅರ್ಥ. ಆದ್ದರಿಂದಲೇ ನ್ಯಾಯಸುಧಾದಲ್ಲಿ ನಾರಾಯಣನ ನಮಸ್ಕಾರ ಮಾಡಿ ವೇದವ್ಯಾಸರಿಗೆ ನಮಸ್ಕಾರ ಮಾಡುವಾಗ ಗುರುತ್ವೇನ ಪ್ರಣಾಮ ಆಚರಣಾತ್ ಅಂತೇಳಿ ಹೇಳ್ತಾರೆ. ಅಂದರೆ ಗುರುಗಳನ್ನು ಗುರುತಿಸತಕ್ಕಂಥವ್ರು ಗುರುವಿನ ಸ್ಥಾನವನ್ನು ಗುರುತಿಸಬೇಕು ಅಂತೇಳಿ ಅರ್ಥ. ಆದ್ದರಿಂದಲೇ ಶ್ರೀಕೃಷ್ಣ ಸಾಂದೀಪನಿ ಹತ್ತಿರ ಅಭ್ಯಾಸವನ್ನು ಮಾಡಿದ್ದು. ಯಾಕೆ ಅಂತೇಳಿ ಹೇಳಿದರೆ ಒಂದು ಗುರುಸ್ಥಾನಕ್ಕೆ ಗೌರವ ಕೊಡಬೇಕು ಎಂಬುದನ್ನು ತಿಳಿಸೋದಕ್ಕೋಸ್ಕರ ಗುರುವಿನ ಅವಶ್ಯಕತೆ ಇಲ್ಲ ಕೃಷ್ಣನಿಗೆ, ಆದರೆ ಗುರುಸ್ಥಾನದ ಅವಶ್ಯಕತೆಯನ್ನು ತೋರಿಸುವುದು ಅವನ ಉದ್ದೇಶ. ಆದ್ದರಿಂದ ಗುರುತ್ವದಿಂದ ಪುನಃ ವೇದವ್ಯಾಸದೇವರನ್ನು ಗುರುತಿಸ್ತಾ ಇದ್ದಾರೆ. ಭಗವಂತನನ್ನು ದೇವರು ಎಂಬಂತಹ ದೃಷ್ಟಿಯಲ್ಲಿ ನೋಡುವುದು ಒಂದು, ಗುರುಗಳು ಅಂತ ನೋಡುವುದು ಒಂದು. ಆದ್ದರಿಂದಲೇ ಕೃಷ್ಣಂ ಒಂದೇ ಜಗದ್ಗುರು, ಕೃಷ್ಣಂ ಒಂದೇ ಜಗದೀಶಂ ಅಂತೇಳಿ ಹೇಳೋದು. ಅವನೇ ಜಗತ್ತಿನ ಒಡೆಯ. ಆದರೆ ಜಗದ್ಗುರುತ್ವೇನ ಅವನನ್ನು ಗುರುತಿಸುವುದೇನಿದೆ ಅದು ಕೂಡ ಅವಶ್ಯಕ. ಯಾಕೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುಗಳ ಅವಶ್ಯಕತೆ ಅಂತೇಳಿ ಹೇಳಿದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಗುರುಗಳಿಲ್ಲದೆ ಒಂದು ಹೆಜ್ಜೆಯನ್ನು ಮುಂದಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿ ಹೇಳಿದರೆ ಇದು ಸಂಪೂರ್ಣವಾಗಿ ಅಗೋಚರವಾದಂಥ ಲೋಕ. ಭೌತಿಕ ಕ್ಷೇತ್ರದಲ್ಲಿ ಆದರೆ ಗುರುಗಳಿಲ್ಲದೇ ಆನ್ಲೈನ್ನಲ್ಲಿ ನಾವು ಅಭ್ಯಾಸ ಮಾಡುವ, ಪರೀಕ್ಷೆಗೆಲ್ಲ ಟೀಚರ್ ಇಲ್ಲದೇನೆ ಮೇಸ್ಟ್ರ್ ಇಲ್ಲದೇನೆ ನಾವೇ ಸ್ವತಃ ಕಲಿತುಕೊಂಡು ನಾವು ಪರೀಕ್ಷೆ ಕೊಟ್ಟು ಪಾಸ್ ಆಗ್ಬೋದು.
ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಇನ್ನೊಬ್ಬರ ಅನುಭವದ ಒಂದು ಆಧಾರದಲ್ಲೇ ಮುಂದೆ ಇಡಬೇಕಾದ್ರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುಗಳು ಬೇಕೇ ಬೇಕು. ಗುರುಗಳನ್ನು ಹೊರತು ನಾವು ಯಾವುದು ಕಂಡುಕೊಂಡಂಥ ಸತ್ಯ ಇದೆ ಅದನ್ನು ಟ್ಯಾಲಿ ಮಾಡಲಿಕ್ಕಾಗೋದಿಲ್ಲ. ಬೇರೆ ಕ್ಷೇತ್ರದಲ್ಲಿ ಆದರೆ ನಾವು ಭಾಷ್ಯವಾಗಿ ಅದನ್ನು ಟ್ಯಾಲಿ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುಗಳ ಒಂದು ತಾಳೆ ನೋಡಿದ್ರೆ ಮಾತ್ರ ನಮ್ಮ ನಡೆದಂಥ ದಾರಿ ಸತ್ಯ ಅಂಥೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತ್ವ ಎಂಬುದು ಬಹಳ ಮುಖ್ಯವಾದ್ದರಿಂದ ಪ್ರತಿಯೊಂದು ನಾರಾಯಣನೇ ತನ್ನ ಗುರು ಆದರೂ ಕೂಡ ಗುರುತ್ವೇನ ಮತ್ತೊಮ್ಮೆ ನಾರಾಯಣನಿಗೆ ನಮಸ್ಕಾರವನ್ನು ಮಾಡೋದು ಅಂತ ಆಚಾರ್ಯರು ಇಲ್ಲಿ ಗುರುವನ್ನು ಆನ್ ಅಂತ ಹೇಳಿ ಸೂಚನೆ ಮಾಡ್ತಾ ಇದ್ದಾರೆ. ಇನ್ನು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂದರೆ ಇನ್ನೊಂದು ಅರ್ಥ ಏನಂದರೆ, ನಾನು ಗೀತಾರ್ಥವನ್ನು ಹೇಳ್ತೇನೆ ಅಂದರೆ ಮುಖ್ಯವಾದ ಗೀತೆ ಭಗವದ್ಗೀತೆ ಅಂತ ಹೇಳೋದು ಒಂದು. ಮತ್ತೊಂದು ಕೆಲವರು ಗೀತಾರ್ಥ ಹೇಳ್ತೇನೆ ಅಂತೇಳಿ ಬೇರೆ ಏನೋ ಅರ್ಥವನ್ನು ಹೇಳ್ತಾರೆ. ನಾನು ಗೀತೆಯ ಅರ್ಥವನ್ನೇ ಹೇಳೋದು, ಬೇರೆ ಏನೋ ಅರ್ಥವನ್ನು ಹೇಳೋದಿಲ್ಲ. ಬೇರೆಯವರೆಲ್ಲ ಗೀತಾ ಪ್ರವಚನ ಅಂತ ಶುರು ಮಾಡ್ತಾರೆ, ಆಮೇಲೆ ಹೇಳೋದೆಲ್ಲ ಬೇರೆ ಇದನ್ನು ಹೇಳಿಬಿಡ್ತಾರೆ. ಆದ್ದರಿಂದ ನಾನು ಹೇಳತಕ್ಕದ್ದು ಅದು ಗೀತಾರ್ಥವನ್ನೇ ಹೇಳೋದು ಹೊರತು ಬೇರೆಯನ್ನು ನಾನು ಹೇಳೋದಿಲ್ಲ ಅಂತ ಈ ಒಂದು ಸ್ವರವನ್ನು ಕೂಡ ಗೀತಾರ್ಥಂ ವಕ್ಷ್ಯಾಮಿ, ನಾನು ಗೀತಾರ್ಥವನ್ನೇ ಹೇಳ್ತೇನೆ ಅಂತೇಳಿ ಆಚಾರ್ಯರ ಈ ಪದದಲ್ಲಿ ಈ ಒಂದು ಧ್ವನಿಯನ್ನು ನಾವು ನೋಡ್ಬೋದು. ವಕ್ಷ್ಯಾಮಿ ಲೇಷತಃ, ಲೇಷತಃ ಸ್ವಲ್ಪವಾಗಿ ಹೇಳ್ತೇನೆ, ಅದನ್ನು ಹಿಂದೆ ಶಕ್ತಿತಃ ಹೇಳಿದ್ದನ್ನು ಲೇಷತಃ ಅಂತೇಳಿ ಮಾಡಿದ್ದಾರೆ. ನಷ್ಟಧರ್ಮಜ್ಞಾನ ಲೋಕ ಕೃಪಾಲುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಜ್ಞಾನಪ್ರದರ್ಶನಾಯ ಭಗವಾನ್ ವ್ಯಾಸಃ ಅವತಾರ. ತತಶ್ಚ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನಾತ್ ವೇದಾರ್ಥ ಅಜ್ಞಾನಾಚ್ಚ ಸಂಸಾರೇ ಕ್ಲಿಶ್ಯಮಾನಾನಾಂ ವೇದ ಅನಧಿಕಾರಿಣಾಂ ಸ್ತ್ರೀಶೂದ್ರಾದೀನಾಂಚ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇದಿತಿ ಕೃಪಾಲುಃ ಸರ್ವವೇದಾದ್ಯರ್ಥ ಉಪಬೃಂಹಿತಾಂ ತದನುಕ್ತ ಕೇವಲ ಈಶ್ವರಜ್ಞಾನದೃಷ್ಟ ಅರ್ಥಪ್ರಯುಕ್ತಾಂಚ ಸರ್ವಪ್ರಾಣಿನಾಂ ಅವಕಾಶ ಅನವಕಾಶ ರೂಪಾಂ ಕೇವಲ ಭಗವತ್ಸ್ವರೂಪಪರಾಂ ಪರೋಕ್ಷಾರ್ಥಾಂ ಮಹಾಭಾರತ ಸಂಹಿತಾಂ ಅಚೀಕೃಪತ್. ಇಲ್ಲಿ ಈಗ ಗ್ರಂಥದ ಯಾವುದೇ ಒಂದು ವ್ಯಾಖ್ಯಾನವನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ಗ್ರಂಥ ಪ್ರಾಮಾಣಿಕ ಎಂಬುದು ಸಿದ್ಧ ಆಗಬೇಕು. ಪ್ರಾಮಾಣಿಕವಾದಂಥ ಗ್ರಂಥ, ಅವಶ್ಯಕವಾದಂಥ ಗ್ರಂಥ, ನಮಗೆ ಅದು ವ್ಯಾಖ್ಯಾನಕ್ಕೆ ಯೋಗ್ಯವಾದ ಗ್ರಂಥ ಅಂತ ನಿಶ್ಚಯ ಮಾಡಿದ ಮೇಲೆ ವ್ಯಾಖ್ಯಾನವನ್ನು ಶುರು ಮಾಡು. ಸುಮ್ಮನೆ ಒಂದು ಗ್ರಂಥ ಸಿಕ್ಕಿದ್ರೆ ನಾನು ವ್ಯಾಖ್ಯಾನ ಮಾಡಿಬಿಡ್ತೇನೆ ಅಂತ ಹೇಳಿ ವ್ಯಾಖ್ಯಾನ ಮಾಡೋದಲ್ಲ. ಅದಕ್ಕೋಸ್ಕರ ಗ್ರಂಥದ ಒಂದು ವ್ಯಾಖ್ಯಾನವನ್ನು ಪ್ರಾರಂಭ ಮಾಡುವಾಗ ಈ ಭಗವದ್ಗೀತೆಯ ಪ್ರಾಮಾಣ್ಯವನ್ನು ಮೊದಲು ಸಮರ್ಥನೆ ಮಾಡ್ತಾರೆ. ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡೋದು ಮೊದಲು ಯಾವುದು ಪ್ರಮಾಣ ಹೌದೋ ಅಲ್ಲೋ ಅಂತೇಳಿ ನಿರ್ಧಾರ ಮಾಡೋದು, ಆ ಗ್ರಂಥವನ್ನು ಉಪದೇಶ ಮಾಡಿದವರು ಪ್ರಾಮಾಣಿಕರು ಹೌದೋ ಅಲ್ಲೋ ಅಂತೇಳಿ. ಆದ್ದರಿಂದ ವೇದವ್ಯಾಸದೇವರ ಒಂದು ಸ್ವರೂಪವನ್ನು ಮೊದಲು ವ್ಯಾಸಾವತಾರದ ಹಿನ್ನೆಲೆಯನ್ನು ಮೊದಲು ವರ್ಣನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ವೇದವ್ಯಾಸರಾದರೂ ಕೂಡ ಯಾಕೆ ಈ ಗ್ರಂಥವನ್ನು ರಚನೆ ಮಾಡಿದರು, ವೇದವ್ಯಾಸ ಅವತಾರ ಯಾಕಾಯಿತು, ಇದನ್ನು ನೋಡಿದಾಗ ಈ ಗ್ರಂಥ ಎಷ್ಟು ಪ್ರಾಮಾಣಿಕ ಅಂತೇಳಿ ಗೊತ್ತಾಗ್ತದೆ. ಈ ಉದ್ದೇಶಕ್ಕೋಸ್ಕರನೇ ಬಂದಂಥ ಅವತಾರವಾದ್ದರಿಂದ. ಮತ್ತೊಂದು ಏನು ಹೇಳಿದರೆ ಅರ್ಥಿತಃ ಅಂಥೇಳಿ ಈ ಪದ ಬಹಳ ಮುಖ್ಯವಾದದ್ದು. ದೇವತೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ವೇದವ್ಯಾಸರು ಬಂದದ್ದು. ಕೆಲವರು ತಾನಾಗಿಯೇ ಬಂದು ನಾನು ಹೇಳ್ತೇನೆ ಅಂತೇಳಿ ಶುರು ಮಾಡ್ತಾರೆ. ಆವಾಗ ಅದರಲ್ಲಿ ಬೇರೆ ಉದ್ದೇಶ ಇರ್ತದೆ. ತಾನಾಗಿಯೇ ಬಂದು, ಯಾರೂ ಕರೆಯದೇ ಬಂದು ಬನ್ನಿ ನಾನೇ ಎಲ್ಲ ಹೇಳ್ತೇನೆ ಬನ್ನಿ ಕೇಳಿ ಅಂತೇಳಿ ಹೇಳಿದರೆ ಅವರೇನೋ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾರೆ, ಏನೋ ಮಿಸ್ಗೈಡ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ, ಹೀಗೆ ಅರ್ಥ ಆಗ್ತದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವೇದವ್ಯಾಸರು ಆ ಥರ ಬಂದದ್ದಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡಿದ್ದಕ್ಕೆ ನೀವೇ ಬರಬೇಕು, ನೀವು ಈ ಕೆಲಸ ಮಾಡಲೇಬೇಕು, ಇಲ್ಲಿಂದ ಪ್ರಾರ್ಥನೆ ಹೋದ ಮೇಲೆ ಅಲ್ಲಿಂದ ಬಂದದ್ದು. ಆದ್ದರಿಂದ ಇದು ಅತ್ಯಂತ ಪ್ರಾಮಾಣಿಕ ಎಂಬಂತಹ ಸೂಚನೆಯನ್ನು ಕೊಡೋದಕ್ಕೋಸ್ಕರ ಅರ್ಥಿತಃ ಅಂತ ಹೇಳಿ ಈ ಪದವನ್ನು ಹಾಕಿದ್ದಾರೆ. ಇಲ್ಲದ್ರೆ ಆಚಾರ್ಯ ಎಷ್ಟೇ ಹೇಳ್ಬೋದಿತ್ತು. ನಾರಾಯಣನೇ ವೇದವ್ಯಾಸರಾಗಿ ಅವತಾರ ಮಾಡಿದ್ದಾರೆ. ಆ ವೇದವ್ಯಾಸ ದೇವರು ಈ ಗ್ರಂಥವನ್ನು ರಚನೆ ಮಾಡಿದರು ಅಂತೇಳಿ ಇಷ್ಟು ಹೇಳಿದರೆ ಸಾಕಿತ್ತು. ಅಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ ಎಂಬಂಥ ಈ ಅಂಶವನ್ನು ಉಲ್ಲೇಖ ಮಾಡುವ ಉದ್ದೇಶ ಏನಂದರೆ ಅದರಿಂದ ಪ್ರಾಮಾಣ್ಯ ಅದು ಸಿದ್ಧ ಆಗ್ತದೆ. ಯಾರಾದರೂ ಕೂಡ ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕರೆದ ಮೇಲೆ ಆವಾಗ ಅವರಿಗೆ ದುರುದ್ದೇಶ ಇಲ್ಲ, ಇವರು ಕರೆದಿದ್ದಕ್ಕೆ ಅವರು ಬಂದದ್ದು. ಆದ್ದರಿಂದ ಅದಕ್ಕೆ ಪ್ರಾಮಾಣ್ಯ ಜಾಸ್ತಿ. ಅದಕ್ಕೋಸ್ಕರ ಅದು ಕೂಡ ಉದ್ದೇಶ ಏನು, ಪ್ರಾರ್ಥನೆ ಮಾಡುವವರು ಕೂಡ ಯಾಕೆ ಕರೆದದ್ದು, ಕೃಪಾಳುಭಿ. ಪ್ರಾರ್ಥನೆ ಮಾಡುವವರು ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದಲ್ಲ. ಬ್ರಹ್ಮರುದ್ರಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು, ನಾರಾಯಣನನ್ನು ಭೂಮಿಯಲ್ಲಿ ಅವತಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದು. ಅವರಿಗೆ ಏನಾದರೂ ಬೆನಿಫಿಟ್ ಇದ್ದು ಉಂಟಾ ಹೇಳಿದರೆ ಇಲ್ಲ, ಕೃಪಾಲಭಿ, ಕೇವಲ ಕೃಪೆಯಿಂದ ಮಾತ್ರ ಅವರು ಪ್ರಾರ್ಥನೆ ಮಾಡಿದ್ದು. ಆದ್ದರಿಂದ ಅಲ್ಲಿಯೂ ನಾವು ಪ್ರಾಮಾಣಿಕತೆಯನ್ನು ನೋಡ್ಬೋದು. ಅವರಿಗೆ ಏನಾದರೂ ಬೆನಿಫಿಟ್ಗೋಸ್ಕರ ದೇವರು ನೀವು ಬನ್ನಿ ಅವತಾರ ಮಾಡಿ ಅಂತೇಳಿ ಹೇಳಿದ್ದರೆ ಆವಾಗ ಈ ಗ್ರಂಥದ ಉದ್ದೇಶ ಏನೋ ಬೇರೆ ಇತ್ತು ಅಂತೇಳಿ ಅರ್ಥ ಆಗಿದೆ.
ಅಲ್ಲಿಯೂ ಅವರಿಗೂ ಏನು ಉದ್ದೇಶವಿಲ್ಲ, ಕೇವಲ ಕೃಪೆಯಿಂದ ಜನರು ಹಾಳಾಗ್ತಾ ಇದ್ದಾರೆ, ಅವರಿಗೆ ಮಾರ್ಗದರ್ಶನ ಇಲ್ಲ ಆಗ್ತಾ ಇದೆ, ಅವರಿಗೆ ಧರ್ಮಜ್ಞಾನ ಲುಪ್ತವಾಗಿದೆ, ಅದಕ್ಕೋಸ್ಕರ ನೀವು ಬನ್ನಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿದಿಂದ ಪ್ರಾರ್ಥನೆ ಮಾಡಿದವರು ನಿಸ್ವಾರ್ಥಿಗಳು. ಅದೇ ರೀತಿ ಬಂದವರು ಕೂಡ ಪ್ರಾರ್ಥನೆಯ ಅನುಸಾರವಾಗಿ ಬಂದದ್ದು, ಅವರಾಗೆ ಬಂದದ್ದಲ್ಲ. ಇದರಿಂದ ಒಂದೊಂದು ಪದದಿಂದಲೂ ಕೂಡ ಪ್ರಾಮಾಣ್ಯವನ್ನು ಸೂಚನೆ ಮಾಡ್ತಾ ಇದೆ. ಈ ಗ್ರಂಥಕ್ಕೆ ಎಷ್ಟು ಪ್ರಾಮಾಣ್ಯ ಇದೆ ಎಂಬುದನ್ನು ಆಚಾರ್ಯರು ಸೂಚನೆ ಮಾಡಿ ಈ ಭಾಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಮುಗಿತು, ಬೇಗ ಮುಗಿಸ್ತಾ ಇದ್ದೆ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್.